ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಸಮಸ್ತ ಕನ್ನಡ ನಾಡಿನ ವೀಕ್ಷಕರಿಗೆ ನಾನು ನಿಮ್ಮ ವಾಸ್ತವ್ಯ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಂಹ ರಾಶಿಯ 2026ರ ಸಂಪೂರ್ಣ ಭವಿಷ್ಯ ಯಾವ ರೀತಿಯಲ್ಲಿದೆ ಅಂತ ತಿಳಿಸ್ತೇನೆ. ಬನ್ನಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2025 ಇನ್ನೇನು ಕೆಲವೇ ತಿಂಗಳಲ್ಲಿ ಮುಗಿತಾ ಬರ್ತಾ ಇದೆ. 2026ರಲ್ಲಿ ಸಿಂಹರಾಶಿಯ ಒಂದು ಲಕ್ಷಣಗಳಾಗ್ಬೋದು, ಅವರ ಆಗು ಹೋಗುಗಳು, ಅವ್ರ ಜೀವನದಲ್ಲಿ ನಡೀತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ. ಪ್ರಥಮ ವಿಚಾರ ಬಂತು ಅಂತಂದರೆ, ಸಿಂಹರಾಶಿಯವರು 2026ರಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರದಲ್ಲೂ ಕೂಡ ಒಂದು ಏಕ ವ್ಯವಸ್ಥೆ ಅಂದರೆ ಪ್ರಥಮ ಆತಿಥ್ಯವನ್ನು ಅನುಭವಿಸ್ತಕ್ಕಂಥ ವಿಚಾರಗಳಾಗಿರುತ್ತೆ. ಯಾವ ರೀತಿಯಲ್ಲಿ ಅಂತಂದರೆ, ಇವರ ರಾಷ್ಟ್ರಾಧಿಪತಿ ಸೂರ್ಯನಾಗಿರೋ ಕಾರಣ ಎಲ್ಲದಕ್ಕೂ ವಿಚಾರ ವ್ಯವಸ್ಥೆಗೆ ಒಂದು ಪ್ರಥಮ ವಿಚಾರ ಅಂತಕ್ಕಂಥ ವ್ಯವಸ್ಥೆ ಬರ್ತಕ್ಕಂಥ ಸಂಭವ ಇದೆ. ಎರಡನೇದಾಗಿ ಇವರ ಒಂದು ಜಾತಕದಲ್ಲಿ ಬುಧ ಮತ್ತು ಗುರುವಿನ ಕಾಂಬಿನೇಷನ್ ಇರೋದ್ರಿಂದ ಮಾಡ್ತಕ್ಕಂಥ ಕೆಲಸದಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣ್ತಾರೆ, ಮಾಡ್ತಕ್ಕಂಥ ವಿಚಾರದಲ್ಲಿ ಕೂಡ ಧನ ಲಾಭವನ್ನು ಕಾಣ್ತಕ್ಕಂಥ ಸಂಭವ ಇವರ ಜಾತಕದಲ್ಲಿ ಬಹಳ ಉಲ್ಬಣವಾಗಿ ಬಹಳ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥ ವಿಚಾರ. ಪ್ರಥಮವಾಗಿ ನೋಡಬೇಕು ಅಂದರೆ, ಇವರ ಜಾತಕದಲ್ಲಿ ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ನೋಡೋದಾದರೆ, ಉದ್ಯೋಗದಲ್ಲಿ ಇವರ ಒಂದು ಆಧಿಪತ್ಯದಲ್ಲಿ ಇವರು ಓನ್ ಬಿಸ್ನೆಸ್ ಮಾಡೋದಾಗ್ಬೋದು, ಏನೇ ಕೆಲಸ ಮಾಡೋದಾಗ್ಬೋದು, ಅಥವಾ ಸ್ವಂತ ಅಂಗಡಿ, ಸ್ವಂತ ಬಿಸ್ನೆಸ್, ಸ್ವಂತ ವಿಚಾರ ಅಥವಾ ಸ್ವಂತ ಒಂದು ಪ್ರಾವಿಷನ್ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳಿಲ್ಲ, ಎಲ್ಲದರಲ್ಲೂ ಜಯಶೀಲರಾಗ್ತಾರೆ. ಆದರೆ ಇವರು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದಾಗ್ಬೋದು, ಅಥವಾ ಇನ್ನೊಬ್ಬರ ಒಂದು ಟೆಂಡರಲ್ಲಿ ಅಥವಾ ಇನ್ನೊಬ್ಬರ ವಿಚಾರದಲ್ಲಿ ಕೆಲಸ ಮಾಡುವಂಥ ವಿಚಾರ ಮಾಡಿದ್ದೆ ಆದರೆ ಅದರಲ್ಲಿ ಜಯಶೀಲರಾಗಲಿಕ್ಕೆ ಸಾಧ್ಯ ಇಲ್ಲ. ಬೆಟರ್ ಅಂದರೆ ನೀವು ಸ್ವಂತ ಉದ್ಯೋಗವನ್ನು, ಸ್ವಂತ ವ್ಯಾಪಾರವನ್ನು, ಸ್ವಂತ ವ್ಯವಹಾರವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ. ತದನಂತರ ಆರ್ಥಿಕ ವಿಚಾರ ಬಂತು ಅಂತಂದರೆ, ಆರ್ಥಿಕ ವಿಚಾರದಲ್ಲಿ ನಿಮ್ಮಷ್ಟು ಸಾಮ್ಯತೆ, ನಿಮ್ಮಷ್ಟು ಗಳಿಕೆ ಇರುವಂಥ ವ್ಯಕ್ತಿ ವಿಚಾರ ಇನ್ನೊಂದು ರಾಶಿಯವರು ಇನ್ನೊಬ್ಬರು ವಿಚಾರದಲ್ಲಿ ಇರೋದಿಲ್ಲ. ಮುಖ್ಯ ಕಾರಣ ಏನಂತಂದರೆ, ನಿಮ್ಮ ಬೆನ್ನ ಹಿಂದೆ ಇರ್ತಕ್ಕಂಥ ಸೂರ್ಯ ರಾಷ್ಟ್ರಾಧಿಪತಿ ಆಗಿದ್ರು ಕೂಡ ಆ ಒಂದು ಸೂರ್ಯನ ಒಂದು ಛಾಯೆ, ಸೂರ್ಯನ ಒಂದು ಲಕ್ಷಣ ಏನಿರುತ್ತೆ, ಆ ಒಂದು ಎಲ್ಲ ಲಕ್ಷಣಗಳು ಸಿಂಹರಾಶಿಯ ಸಂಪೂರ್ಣ ವಿಚಾರದಲ್ಲಿ ಇರ್ತಕ್ಕಂಥ ವಿಚಾರ ಇದಾಗಿರುತ್ತೆ. ತದನಂತರದಲ್ಲಿ ನಿಮ್ಮ ಒಂದು ಕುಟುಂಬ ಮತ್ತು ಪ್ರೇಮ ವಿಚಾರ ಬಂತು ಅಂದರೆ, ನಿಮ್ಮ ಒಂದು ಕುಟುಂಬದಲ್ಲಿ ಯಾವುದೇ ಕೆಲಸ ಮಾಡಬೇಕು ಅಂದ್ರೆ ನಿಮ್ಮ ಪರ್ಮಿಷನ್ ತಗೊಂಡು, ನಿಮ್ಮ ವಿಚಾರ ಮಾಡಿಕೊಂಡು, ಮನೆಯ ಸರ್ವೋಚ್ಚವಾಗಿ ನೀವೇ ಮುಖ್ಯವಾಗಿರ್ತೀರ. ಮನೆಯಲ್ಲಿ ಇರ್ತಕ್ಕಂಥ ದೊಡ್ಡ ವ್ಯಕ್ತಿಗಳಾಗ್ಬೋದು, ಗುರು ಹಿರಿಯರಾಗ್ಬೋದು, ಇವರ ಆಶೀರ್ವಾದನೂ ಬೇಕು, ಅವರ ಒಂದು ಮಾರ್ಗದರ್ಶನ ತಗೊಂಡು ನಿಮ್ಮ ಒಂದು ಆಧಿಪತ್ಯದಲ್ಲಿ ಎಲ್ಲವನ್ನು ನಡೆಸ್ಕೊಂಡು ಹೋದ್ರೆ ಏನು ಸಮಸ್ಯೆ ಇಲ್ಲ. ಆದರೆ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಒಂದು ಅತಿಯಾದ ಮಾತುಗಳಿಂದ ಸ್ವಲ್ಪ ಸಮಸ್ಯೆಗಳನ್ನ ಅನುಭವಿಸ್ತಕ್ಕಂಥ ಸಂಭವ ಇದೆ, ಸ್ವಲ್ಪ ಎಚ್ಚರವಿರಲಿ. ಪ್ರೀತಿ ವಿಚಾರ ಬಂತಂದರೆ, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮೂರನೇ ವ್ಯಕ್ತಿಗಳ ಮಾತನ್ನು ಕೇಳಿಕೊಂಡು, ಮೂರನೇ ವ್ಯಕ್ತಿಗಳ ಮಾತನ್ನು ಕಟ್ಟಿಕೊಂಡು ನಿಮ್ಮ ಮೇಲೆ ಇಲ್ಲ ಸ್ಥಳದ ಒಂದು ಮಾತುಗಳನ್ನಾಗ್ಬೋದು, ಇಲ್ಲ ಸ್ಥಳದ ಒಂದು ಗೂಬೆ ಕೂರಿಸೋದಾಗ್ಬೋದು, ಅಥವಾ ನಿಮ್ಮ ಬಗ್ಗೆನೇ ನಿಮ್ಮ ಪದಚ್ಯುತಿಯನ್ನು ಮಾಡೋದಾಗ್ಬೋದು, ಆಯಿತಾ, ಇಂಥ ವ್ಯವಸ್ಥೆಗಳು ಮಾಡ್ತಕ್ಕಂಥ ಸಂಭವ ಇದೆ. ಆದಷ್ಟು ನೀವು ಎಚ್ಚರಿಕೆಯಿಂದ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಮೇಲೆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಕೂಡ ಅವ್ರನ್ನ ನಡೆಸ್ಕೊಂಡು ಹೋದರೆ ಭಾಳ ಒಳ್ಳೆಯದು. ತದನಂತರದಲ್ಲಿ ಆರೋಗ್ಯದ ವಿಚಾರ ಬಂತು ಅಂದರೆ, ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ಮೂಲ ಆಪ್ತ ವ್ಯಕ್ತಿಗಳು, ಕುಟುಂಬದವರು ಅಲ್ಲದೇ ಇದ್ರೂ ಕೂಡ ಚಿಕ್ಕಪ್ಪ ದೊಡ್ಡಪ್ಪ ಆಗ್ಬೋದು, ನಿಮ್ಮ ತಂದೆ ಕಡೆಯವರಾಗ್ಬೋದು, ನಿಮ್ಮ ತಾಯಿ ಕಡೆಯವರಾಗ್ಬೋದು, ಹೆಂಡತಿ ಕಡೆಯವರಾಗ್ಬೋದು, ಇಂಥವರ ಕಡೆಯಿಂದ ಕೆಲವೊಂದು ಕೆಟ್ಟ ಸುದ್ದಿಗಳನ್ನ ಕೇಳುವಂಥ ಸಂಭವ ಈ ವರ್ಷದಲ್ಲಿ ಸಾಕಷ್ಟಿದೆ. ಯಾವ ರೀತಿ ವಿಚಾರ ಅಂತಂದರೆ, ಕೆಲವು ವ್ಯಕ್ತಿಗಳ ಸಾವಾಗ್ಬೋದು, ಕೆಲವು ವ್ಯಕ್ತಿಗಳ ಸಮಸ್ಯೆಗಳಾಗ್ಬೋದು. ಕೇಳಿ ಯಾವ ರೀತಿ ಆಗುತ್ತೆ ಅಂತಂದರೆ, ಸಮಸ್ಯೆಗಳು ಕೇಳ್ತಕ್ಕಂಥ ವಿಚಾರವೇ ಈ ವರ್ಷದಲ್ಲಿ ತಮಗೆ ಬಹಳಷ್ಟು ಸಿಗ್ಲಿಕ್ಕಿದೆ. ಆ ಒಂದು ವಿಚಾರ ಸಂಭವಿಸೋದು ಸಹಜ. ಆದಷ್ಟು ತಾಳ್ಮೆಯಿಂದ ನೀವೆಲ್ಲವನ್ನು ಸಾಗಿಸ್ಕೊಂಡು ಹೋಗುವಂಥ ವಿಚಾರವನ್ನು ಮಾಡಿ, ಯಾವುದೇ ಸಮಸ್ಯೆಗಳಿಲ್ಲ. ಆರೋಗ್ಯದಲ್ಲಿ ಮುಖ್ಯವಾಗಿ ನೋಡಬೇಕು ಅಂದರೆ ಯಾವುದೇ ಸಮಸ್ಯೆಗಳಿಲ್ಲ. ಎಡಭಾಗದಲ್ಲಿ ಮಾತ್ರ ನಿಮಗೆ ಸಮಸ್ಯೆಗಳು ಇದ್ದರೂ ಕೂಡ ಸ್ವಲ್ಪ ಅದನ್ನು ಅಲಕ್ಷ್ಯ ಮಾಡದೆ ಅದ್ರ ಬಗ್ಗೆ ಗಮನ ಕೊಟ್ಟು ಬಹಳ ಒಳ್ಳೆಯದು. ಸಿಂಹರಾಶಿಯವರಿಗೆ ಮೂಲವಾಗಿ ಇರ್ತಕ್ಕಂಥ ಉಪಾಯಗಳು ಏನು ಅಂತಂದರೆ, ಪ್ರತಿ ಸೋಮವಾರ ಸೋಮೇಶ್ವರನ ದೇವಸ್ಥಾನಕ್ಕೆ ಬಿಲ್ಪತ್ರೆಯನ್ನು ಅಥವಾ ಬಿಲ್ವ ಪತ್ರೆಯನ್ನು ತಾವು ಕೊಟ್ಟು ಪೂಜೆ ಮಾಡಿಸೋದ್ರಿಂದ ಅಥವಾ ದಾನವಾಗಿ ದೇವಸ್ಥಾನಕ್ಕೆ ಕೊಡೋದ್ರಿಂದ ತಮಗೆ ಬಹಳಷ್ಟು ಅಧಿಕ ಲಾಭ ವಿಚಾರ, ತಮಗೆ ಜೀವನದಲ್ಲಿ ಆಗ್ತಕ್ಕಂಥ ಆರ್ಥಿಕ ವಿಚಾರದಲ್ಲಿ ಆದಷ್ಟು ಲಾಭವನ್ನು ಕಾಣ್ತೀರಾ ಮತ್ತು ಜೀವನದಲ್ಲಿ ಸಾಮ್ಯತೆಯನ್ನು ಕಾಪಾಡ್ಕೋತೀರಾ ಅಂತಕ್ಕಂಥ ವಿಚಾರನ ಹೇಳಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಇದಾಗಿತ್ತು ಸಿಂಹರಾಶಿಯವರ 2026ರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.